ನ್ಯೂಜಿಲೆಂಡ್ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡೋಕ್ಕೆ ಬಂದಂತಹ ಬಾಂಗ್ಲಾದೇಶ್ ಓಪನರ್ಗಳು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ರು. ಆದರೆ ತನ್ಜೀದ್ ಹಸೀನ್, ಮೈಕಲ್ ಬ್ರೆಸ್ವಾಲ್ಗೆ ವಿಕೆಟ್ ಒಪ್ಪಿಸಿದ್ರು. ಆದರೆ ಇವತ್ತು ಬ್ಯಾಟಿಂಗ್ನಲ್ಲಿ ಅದ್ಭುತ ಪ್ರದರ್ಶನ ಮಾಡಿದ್ದು ನಾಯಕ ನಜೀಮುಲ್ಲಾ ಶಾಂಟೋ. ಹೌದು, ನ್ಯೂಜಿಲೆಂಡ್ ವಿರುದ್ಧ ಭರ್ಜರಿ ಹಾಫ್ ಸೆಂಚುರಿ ಸಿಡಿಸುವ ಮೂಲಕ 77 ರನ್ನ ಬಾರಿಸಿದ್ರು. ಆದರೆ ವಿಲಿಯಮ್ ರೋಕ್ಗೆ ಔಟ್ ಆದರು. ನಂತರ ಬಂದಂತಹ ಬಾಂಗ್ಲಾದೇಶದ ಎಲ್ಲ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ನೆಲಕಚ್ಚಿದ್ರು ಅಂತಲೇ ಹೇಳಬೇಕು. ಆದರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಝೇಕರ್ ಅಲಿ ಮತ್ತೆ ಬಾಂಗ್ಲಾದೇಶ್ಗೆ ರನ್ನ ಮಾಡುವಲ್ಲಿ ಸಾಥನ್ನು ನೀಡಿದರು. 45 ರನ್ ಗಳಿಸಿ ಲ್ಯಾಥಮ್ಗೆ ರನ್ಔಟ್ ಆದರು ಅಂತಲೇ ಹೇಳಬೇಕು. ಝೇಕರ್ ಅಲಿ ಬಾಂಗ್ಲಾದೇಶ 50 ಓವರ್ಗಳಲ್ಲಿ 236 ರನ್ಗೆ 9 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ನ್ಯೂಜಿಲೆಂಡ್ ಪರ ಸ್ಪಿನ್ನರ್ ಆದಂತಹ ಮೈಕಲ್ ಬ್ರೆಸ್ವಾಲ್ ಬರೋಬ್ಬರಿ 4 ವಿಕೆಟ್ಗಳನ್ನು ಕಬಳಿಸಿ ಬಾಂಗ್ಲಾದೇಶ್ಗೆ ಕಡಿವಾಣ ಹಾಕಿದರು. ನ್ಯೂಜಿಲೆಂಡ್ನ ವೇಗಿ ವಿಲಿಯಮ್ ರೋಕ್ ಕೂಡ ಮತ್ತೆ 2 ವಿಕೆಟ್ ಕಬಳಿಸುವ ಮೂಲಕ ಬಾಂಗ್ಲಾದೇಶ್ ಟೋಟಲ್ 9 ವಿಕೆಟನ್ನು ತೆಗೆದುಕೊಂಡಿತ್ತು. ಬಾಂಗ್ಲಾದೇಶನ ಕೊಟ್ಟಂತಹ 237 ರನ್ ಚೇಸ್ ಮಾಡಲು ಬಂತು ನ್ಯೂಜಿಲೆಂಡ್. ಡೇವನ್ ಕಾನ್ವೆ ಅವರು ಚೆನ್ನಾಗಿ ಆಡ್ತಾ ಇದ್ರು. ಆದರೆ 30 ರನ್ಗೆ ಮುಸ್ತಫಿಜುರ್ ರಹಮಾನ್ಗೆ ಔಟ್ ಆದರು ಅಂತಲೇ ಹೇಳಬೇಕು. ವಿಲಿಯಮ್ಸನ್ ಕೂಡ ಬೇಗನೆ ಔಟ್ ಆದರು. ಆದರೆ ಇವತ್ತು ಮಿಡಲ್ ಆರ್ಡರ್ನಲ್ಲಿ ಬಂದಂತಹ ರಚಿನ್ ರವೀಂದ್ರ ಅವರು ಬಾಂಗ್ಲಾದೇಶ ವಿರುದ್ಧ ಅದ್ಭುತ ಶತಕವನ್ನು ಬಾರಿಸಿದರು. ಹೌದು, ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಎಲ್ಲ ದಿಗ್ಗಜರು ಸೆಂಚುರಿನ ಬಾರಿಸ್ತಾ ಇದ್ದಾರೆ. ಈಗ ಆ ಸಾಲಿನಲ್ಲಿ ರಚಿನ್ ರವೀಂದ್ರ ಅವರು ಕೂಡ ಸೇರ್ತಾರೆ. ರಚಿನ್ ರವೀಂದ್ರಗೆ ಸ್ಟಾರ್ಟ್ ಕೊಟ್ಟಿದ್ದು ನಮ್ಮ ಟಾಮ್ ಲೆಥಮ್. ಹೌದು, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದಂಥ ಟಾಮ್ ಲೆಥಮ್ ಅವರು ಭರ್ಜರಿ ಹಾಫ್ ಸೆಂಚುರಿನ ಬಾರಿಸಿ ನ್ಯೂಜಿಲೆಂಡ್ನ ಗೆಲುವಿಗೆ ಕಾರಣರಾದರು. ಅಹಮದುಲ್ಲಾ ಇವರಿಗೆ ರನ್ಔಟ್ ಮಾಡಿದರು. ಆದರೆ ಕೊನೆಯಲ್ಲಿ ಬಂದಂತಹ ಗ್ಲೆನ್ ಫಿಲಿಪ್ಸ್ ಅವರು ಈ ಪಂದ್ಯವನ್ನು ಮುಗಿಸಿದರು ಅಂತಲೇ ಹೇಳಬೇಕು. ಇವರು ಕೂಡ 20+ ರನ್ನ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನ್ಯೂಜಿಲೆಂಡ್ಗೆ 5 ವಿಕೆಟ್ಗಳ ಜಯ ಸಿಕ್ಕಿದೆ. ಇದರಿಂದ ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನ ICC ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗಡೆ ಹೋಗಿದೆ.